ನೋಡಿದ್ರಲ್ಲ ಪತ್ರಗಳ ಮಹಾಪುರ ಹೇಗಿತ್ತು ಅಂತ. ನಾವು ಕೇವಲ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಬರೆದ್ರೆ ಸಾಕು ಅಂತ ಹೇಳಿದ್ವಿ. ಆದ್ರೆ ನೀವುಗಳು ಕಳಿಸಿದಂಥದ್ರಲ್ಲಿ ಇನ್ಲ್ಯಾಂಡ್ ಲೆಟರ್ ಇತ್ತು, ಪೋಸ್ಟ್ ಕಾರ್ಡ್ ಇತ್ತು, ಕೆಲವೊಬ್ರು ದೊಡ್ಡ ದೊಡ್ಡ ಕಾರ್ಡ್ಗಳನ್ನ ಮಾಡಿ ಕಳಿಸಿದ್ರು. ಬಹುಶಃ ಕೆಲವರಂತೂ ಬರೆದಂತಹ ಪತ್ರಗಳನ್ನ ನೋಡ್ತಾ ಇದ್ರೆ ಮಿನಿಮಮ್ ಅಂದ್ರೂ 2 ರಿಂದ 3 ಗಂಟೆ ತೆಗೆದುಕೊಂಡಿರ್ಬೋದು ಅಂತ ಅನ್ಸುತ್ತೆ. ಹಾಗಾಗಿನೇ ಯಾರಿಗೂ ನಿರಾಸೆ ಮಾಡಬಾರ್ದು ಅಲ್ವಾ. ಹೀಗಾಗಿ ನಾವು 150 ಪತ್ರಗಳನ್ನ ಮೊದಲ ಹಂತದಲ್ಲಿ ಅಂತ ಆಯ್ಕೆ ಮಾಡಿದ್ವಿ. ಆದರೆ ನಂತರ ಅಂತಿಮ ಆಯ್ಕೆಗೆ ಅಂತ ಬಂದಂತಹ ವಿಶೇಷವಾದಂತಹ ಅತಿಥಿ ಯಾರು? ಆ ಅತಿಥಿಯನ್ನೇ ಬರಮಾಡಿಕೊಂಡಿದ್ದು ಯಾಕೆ? ನಮ್ಮ ಪ್ರಧಾನ ಸಂಪಾದಕರಾದಂತಹ ವಿಶ್ವೇಶ್ವರ ಭಟ್ ಅವರು ಅವರೇ ಬರಬೇಕು ಅಂತ ಕೇಳ್ಕೊಂಡಿದ್ದು ಯಾಕೆ? ಇದೆಲ್ಲದಕ್ಕೂ ಉತ್ತರ ಇಲ್ಲಿದೆ ನೋಡಿ. ಕೊನೆಯ ಹಂತಕ್ಕೆ 150 ಪತ್ರಗಳು. ಅಂತಿಮ 25 ವಿಜೇತರು. ವಿಜೇತರನ್ನ ಆಯ್ಕೆ ಮಾಡುವ ಅತಿಥಿಗಳು ಯಾರ್ಯಾರು? ಎಸ್, ಖ್ಯಾತ ಚಿತ್ರ ನಿರ್ದೇಶಕ, ಸಾಹಿತಿ ನಾಗತಿಹಳ್ಳಿ ಚಂದ್ರಶೇಖರ್ ಮತ್ತು ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್. 150 ಪತ್ರಗಳ ಪೈಕಿ 25 ಜನರನ್ನ ಆಯ್ಕೆ ಮಾಡಬೇಕು. ಅದರ ಝಲಕ್ ಹೀಗಿತ್ತು. ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು? ಖಂಡಿತವಾಗಿಯೂ ಕೂಡ ನಾನು ಇಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಹೆಚ್ಚು ಅಂತಂದರೆ ಒಂದು 400-500 ಜನ ನಮಗೆ ರೆಸ್ಪಾಂಡ್ ಮಾಡ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ನಾವು ಮತ್ತೆ ಟೈಮನ್ನು ಹೆಚ್ಚು ಕೊಟ್ಟಿರಲಿಲ್ಲ, ಅವ್ರಿಗೆ ಕಾಲಾವಕಾಶವೂ ಕೂಡ ಜಾಸ್ತಿ ಇರಲಿಲ್ಲ. ಆದರೆ ಸರಿಸುಮಾರು ಒಂದು 4-4.5 ಸಾವಿರ ರೆಸ್ಪಾನ್ಸ್ ಬಂದಿರೋದನ್ನು ನೋಡಿ ನನಗೆ ನಂಬಲಿಕ್ಕೆ ಆಗ್ತಾಯಿಲ್ಲ ಅಂತ, ನಿಜಕ್ಕೂ ಕೂಡ ವಂಡರ್ಫುಲ್ ರೆಸ್ಪಾನ್ಸ್. ಓಕೆ, ನೀವು ಮೊದಲು ಹೇಳಿದ್ರಿ 10 ಜನರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಓಕೆ, ಎಲ್ಲ ಫಿಕ್ಸ್ ಆಗಿತ್ತು. ಆಮೇಲೆ ನೀವೆಲ್ಲ ನೋಡಿದ ನಂತರ ನೀವೊಂದು ಅಲ್ಲೇ ಹೇಳಿದ್ರಿ ನಮಗೆಲ್ಲ, ಇಲ್ಲ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನು ಕರೆಯುವ ಅಂತಂದ್ಬಿಟ್ಟು, ಇದು ಅವ್ರು ಫಿಟ್ ಅದಕ್ಕೆ ಸೆಲೆಕ್ಟ್ ಮಾಡಲಿಕ್ಕೆ ಅನ್ನುವಂಥದ್ದು. ಪ್ರಾಯಶಃ ಅವ್ರಿಗಿಂತ ಒಳ್ಳೆ ಅರ್ಹತೆ ಇರುವಂಥ ಇನ್ನೊಬ್ಬ ವ್ಯಕ್ತಿ ನನಗೆ ತಕ್ಷಣ ಹೊಳಿಲಿಲ್ಲ. ಅವರಿಗಿರುವಂಥ ಭಾಳ ದೊಡ್ಡ ಅರ್ಹತೆ ಏನು ಅಂತಂದರೆ, ಅವರ ಕೈ ಬರಹವು ಕೂಡ ಅಷ್ಟೇ ಮುದ್ದಾಗಿ, ಸೊಗಸಾಗಿ, ಕಲಾತ್ಮಕವಾಗಿ ಇರುವಂಥದ್ದು. ನನಗೆ ನನ್ನದೇ ಆದಂಥ ಒಂದು ಸ್ಟೈಲ್ ಇದೆ. ನನಗಾದರೆ ಯಾವುದಾದ್ರು ಒಂದು ಸುಂದರವಾದಂಥ ಒಂದು ಕೈ ಬರಹ ನೋಡಿದರೆ ನಾನು ತಕ್ಷಣ ನನಗೆ ಆ ಕೆಲವೊಂದು ಅಕ್ಷರಗಳನ್ನು ನಾನು ಅದನ್ನು ಸ್ವೀಕರಿಸ್ತೇನೆ ಅಂತ. ಅದರಲ್ಲೂ ವಿಶೇಷವಾಗಿ ನೀವು ಗಮನಿಸಿರ್ಬೋದು, ನಾಗತಿಹಳ್ಳಿಯವರು ಪೋಸ್ಟರ್ನಲ್ಲಿ, ಅವರ ಎಲ್ಲ ಚಿತ್ರಗಳ ಪೋಸ್ಟರ್ನಲ್ಲಿ ಕೆಳಗಡೆ ಇರುತ್ತಲ್ಲ ಚಿತ್ರಕಥೆ, ನಿರ್ದೇಶಕ ಏನು ನಾಗತಿಹಳ್ಳಿ ಚಂದ್ರಶೇಖರ್ ಅಂತೇಳಿ ಅವರೇ ಸಹಿ ಮಾಡ್ತಾರೆ ಅಂತ. ಅದನ್ನು ಪ್ರಾಯಶಃ ನಾಗತಿಹಳ್ಳಿಯವರು ನನಗೇನಾದರೂ ಆ ಜಾಬನ್ನು ಕೊಟ್ಟರೆ ನಾನು ಡಿಟ್ಟೋ ಅವರು ಸಹಿ ಮಾಡಿದ ಹಾಗೇ ಮಾಡ್ತೇನೆ ಅಂತ. ನಾಗತಿಹಳ್ಳಿಯವರ ಈ ಕೈ ಬರದ ಹಿಂದ್ಗಡೆಗೆ ಒಂದು ಮನ ಮಿಡಿಯುವಂಥ ಒಂದು ಕಥೆ ಇದೆ. ನನಗೆ ಅದು ಗೊತ್ತಾಗಿದ್ದು ಅವರು ಪರಿಚಯ ಆದ ನಂತರ. ಅವರು ಏನು ಮಾಡಿದರು ಅಂತಂದರೆ, ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಈ ಮೈಲಿಗಲ್ಲಿರುತ್ತಲ್ಲ, ರಸ್ತೆ 2 ಪಕ್ಕಗಳಲ್ಲಿ ಅಥವಾ ಒಂದು ಪಕ್ಕದಲ್ಲಿ ಮೈಲಿಗಲ್ಲಿರುತ್ತಲ್ಲ, ಅದರ ಮೇಲೆ ಸ್ವತಃ ಅವರ ಊರ ಹೆಸರನ್ನು ಬರೆದು ಅವರು ಅದರಿಂದ ಸಂಪಾದನೆ ಮಾಡ್ತಾಯಿದ್ರು. ಅವರು ಒಂದು ಅಕ್ಷರಕ್ಕೆ 25 ಪೈಸೆನೋ 50 ಪೈಸೆನೋ ಸಿಗ್ತಾಯಿತ್ತು. ಅವರೊಂದು 3-4 ವರ್ಷ ಹಾಗೆ ಮಾಡಿ ಸಂಪಾದನೆಯನ್ನು ಮಾಡಿ ಅವರು ಫೀಸನ್ನು ಜೋಡಿಸ್ಕೊಂಡಿದ್ರು. ಅದು ಹವ್ಯಾಸಕ್ಕಾಗಿ ಬರೀತಾ ಇದ್ದದಲ್ಲ, ಇಲ್ಲ, ಒಂದು ಅಲ್ಲ, ಅಕ್ಷರದ ಮೇಲಿನ ಒಂದು ಪ್ರೀತಿ. ನಂತರ ಅಕ್ಷರ ಪ್ರೀತಿಯಿಂದನೇ ಒಂದು ದುಡಿಮೆ ಮತ್ತು ಹೇಳ್ತಾರಲ್ಲ, ಯೂಶಲಿ ಒಂದು ಮಾತಿದೆ, ಏನು ಅಂತಂದರೆ ಅಕ್ಷರ ಅನ್ನವನ್ನು ಕೊಡುತ್ತೆ ಅಂತ. ಅದು ಅಕ್ಷರಶಃ ನಾಗತಿಹಳ್ಳಿಯವರ ಪಾಲಿಗೆ ಅದು ನಿಜ. ಅದು ಅನೇಕ ಸಂದರ್ಭಗಳಲ್ಲಿ ನಾನು ಅವರ ಪತ್ರಿಕೆಗಳಿಗೆ ಬರಹಗಳನ್ನು ಕೊಟ್ಟಾಗ ಅವರು ಗಮನಿಸಿ ನನ್ನ ಬಗ್ಗೆ ಆ ಥರದ ಪ್ರೀತಿಯ ಮಾತನಾಡಿದ್ದಾರೆ. ಅದಕ್ಕೆ ನಾನು ತುಂಬ ಋಣಿಯಾಗಿದ್ದೇನೆ. ಈ ಮೈಲಿಗಲ್ಲುಗಳನ್ನು ಬರೆಯೋದು ಒಂದು ರೊಮ್ಯಾಂಟಿಕ್ ಆದ ಕಲ್ಪನೆ ಏನಲ್ಲ. ಯಾಕಂದರೆ ಬಿಸಿಲಿರುತ್ತೆ, ಮಳೆ ಇರುತ್ತೆ, ಒಂದು ಹಳೆ ಸೈಕಲ್ ಇರುತ್ತೆ, ಆಮೇಲೆ ಒಂದು ಮೈಲಿಗಲ್ಲಿಂದ ಇನ್ನೊಂದು ಮೈಲಿಗಲ್ಲಿಗೆ ಕನಿಷ್ಠ 1 ಕಿಲೋಮೀಟರ್, 1 ಮೈಲಿ ಇರುತ್ತೆ. ಆ ಮೈಲಿಯನ್ನು ನೀವು ದೈಹಿಕವಾಗಿ ಕ್ರಮಿಸ್ತಾ ಹೋಗಬೇಕು. ಇಲ್ಲಿ 29 ಕಿಲೋಮೀಟರ್ ಆದರೆ ಆ ಕಡೆ 28 ಆಗುತ್ತೆ. 28-29 ಮಧ್ಯೆ ನಡಿಲೇಬೇಕು ನೀವು. ಸೊ ಅಕ್ಷರದ ಜೊತೆಗೆ ನಡೆಯುವ ಅಥವಾ ಬೆವರಿನ ಅಥವಾ ಶ್ರಮದ ಒಂದು ಭಾಗ ಕೂಡ ಅಲ್ಲಿರುತ್ತೆ. ಅಕ್ಷರ ನಡಿಗೆ ಈ ಕೆಲಸ ನಾನು ಮಾಡೋಕ್ಕೆ ಶುರು ಮಾಡಿದ್ದು ಬಹುಶಃ ಒಂದು 4-5 ವರ್ಷ ಅವಧಿಯಲ್ಲಿ 25 ಪೈಸೆ ಒಂದು ಅಕ್ಷರ ಕೊಡ್ತಾ ಇದ್ದೆ ನನಗೆ. ಆಗ ನನಗೆ ಅತಿ ಉದ್ದವಾದ ಹೆಸರಿನ ಅಕ್ಷರಗಳು ಬರುವಂಥ ಊರುಗಳು ಸಿಗಬಾರ್ದು ಅಂತ ಆಸೆ ಪಡ್ತಿದ್ದೆ. ಹೆಚ್ಚು ದುಡ್ಡು ಬರ್ತಿತ್ತು, ಅಕ್ಷರಕ್ಕೆ ದುಡ್ಡು. ಸರ್, ಇಷ್ಟು ಬಂದಿದೆ ಇಲ್ಲಿ ಎಲ್ಲರೂ ಸೇರಿ, ಅಂದರೆ ಆಫೀಸ್ನ ಎಲ್ಲರೂ, ನೀವಿದ್ರಿ, ತ್ಯಾಗರಾಜ್ ಅವರಿದ್ದರು, ರಂಗನಾಥ್ ಭಾರದ್ವಾಜ್ ಇದ್ದರು, ಹಮೀದ್ ಇದ್ದರು, ಸ್ವಾಮಿ ಇದ್ದರು, ಎಲ್ಲರೂ ಸೇರಿ ಒಂದು 150 ಸೆಲೆಕ್ಟ್ ಮಾಡಿದ್ದೀವಿ. ಈಗ 150ರಲ್ಲಿ 25 ಅಂದರೆ ಯಾವ ರೀತಿ ಅಂತ ನೀವು ಹೇಳಬೇಕು. ಒಂದು
ಪ್ರಮುಖರು ಗಣ್ಯರು ಈಗ 25 ಅತ್ಯುತ್ತಮ ಕೈ ಬರಹಗಳನ್ನು ಆಯ್ಕೆ ಮಾಡಿದ್ದಾರೆ. ಬಹುಶಃ ಭಾಳ ಈಸಿ ಅಂತೂ ಖಂಡಿತ ಆಗಿರಲಿಕ್ಕಿಲ್ಲ. ಆದರೆ ಒಂದಂತೂ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ನೀವು ಕೂಡ ಬಹುಶಃ ಕಾತರದಿಂದ ಕಾಯ್ತಾ ಇರ್ಬೋದು. ಯಾವ ಮಾನದಂಡದ ಆಧಾರದ ಮೇಲೆ ಇದನ್ನು ಆಯ್ಕೆ ಮಾಡಿದ್ರು ಅನ್ನುವಂಥದ್ದು ಮೊದಲಿಗೆ ನಾನು ಸರ್ ಹತ್ರ ಕೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಸರ್ ಆಯ್ಕೆ ಮಾಡಿದ್ರು? ಒಂದು ನೋಡಿದ ಕೂಡಲೇ ಅವು ನಮ್ಮನ್ನು ತಟ್ಟನೆ ಹಿಡಿದಿಡಬೇಕು. ಓಕೆ, ಹಿಡಿದಿಡಬೇಕು ಅಂತ ಪ್ರಯತ್ನಪಟ್ಟು ಬರೆಯುವಂಥ ಬರವಣಿಗೆ ಗೊತ್ತಾಗ್ಬಿಡತ್ತೆ. ಅಂದರೆ ಒಂದು ಮುದ್ದಾಗಿ ಬರೆಯಬೇಕೆಂದು ಪ್ರಜ್ಞಾಪೂರ್ವಕವಾಗಿ ಮುದ್ದಾಗಿ ಬರೆಯುವಂಥದ್ದು ಒಂದು, ಅವ್ರಿಗೆ ಗೊತ್ತಿಲ್ಲದೆ ಅದು ಒಂದು ಪ್ರಬುದ್ಧ ಬರವಣಿಗೆಯಾಗಿ ಕಲಾತ್ಮಕವಾಗಿ ಹೊರಹೊಮ್ಮೋದು ಒಂದು. ಅದು ಯಾವುದಿಲ್ಲದೆ ಸರಳತೆಯಲ್ಲಿಯೇ ಕಲಾತ್ಮಕವಾಗಿ ಬರೆಯುವಂಥ ಬರಹಗಳು ಕೂಡ ನಮಗೆ ಮುಖ್ಯ ಆಗುತ್ತೆ. ಬಹುಶಃ ಆ ಎರಡೂ ಮಾನದಂಡಗಳನ್ನು ವಿಶ್ವೇಶ್ವರ ಭಟ್ ಅವರು ನಾನು ಗಮನಿಸಿರೋದು ಈ ಆಯ್ಕೆಯಲ್ಲಿ. ಆದರೆ ಅನಿಸಿದ್ದನ್ನು ಸಂಕ್ಷಿಪ್ತವಾಗಿ ಮತ್ತು ಆಕರ್ಷಕವಾಗಿ ಕಲಾತ್ಮಕವಾಗಿ ಹೇಳೋ ಗುಣ ಇದೆಯಲ್ಲ, ಅದು ಕೈ ಬರಹದಲ್ಲಿ ಗೊತ್ತಾದ ತಕ್ಷಣ ಒಂದು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ. ಸರ್ ನೀವು ಹೇಳಿ, ಈಗ ಯಾವ ಮಾನದಂಡದ ಮೇಲೆ ಈಗ ನಿಮ್ಮ ಒಂದು ಆಯ್ಕೆಗಳಿರುತ್ತೆ? ಅಂದರೆ ನೀವು ಏನನ್ನು ಇಷ್ಟಪಡ್ತೀರೋ ಒಂದು ಕೈ ಬರಹವನ್ನು ನೋಡಿದ ತಕ್ಷಣ? ನಾಗತಿಯಲ್ಲಿ ಹೇಳಿದ್ರಲ್ಲ, ತಕ್ಷಣ ಅದು ಒಂದು ರೀತಿ ನಮ್ಮನ್ನು ಒಂದು ರೀತಿಯಲ್ಲಿ ಅದು ಸೆರೆ ಹಿಡಿಬೇಕು ಅಂತ. ಅದಕ್ಕೆ ಒಂದು ಕಣ್ಣುಗಳಿದ್ದರೆ ಸಾಕು ಅಂತ, ಯಾರು ಬೇಕಾದ್ರೂ ಅದ್ರ ಜಡ್ಜ್ ಮಾಡ್ಬೋದು. ಅಂದರೆ ಸುಂದರವಾದಂಥ ಕೈ ಬರಹ ನನಗೂ ಒಂದೇ ರೀತಿಯಾದಂಥ ಒಂದು ಅಪೀಲ್ ಕೊಡುತ್ತೆ, ಅವರಿಗೂ ಒಂದು ಅದೇ ರೀತಿಯಾದಂಥ ಒಂದು ಅಪೀಲನ್ನು ಕೊಡುತ್ತೆ. ಅದು ಒಂದು ಪ್ರಾಥಮಿಕ ಲಕ್ಷಣ, ಅದು ಪ್ರತಿ ಅಕ್ಷರಕ್ಕೂ ಇರುವಂಥ ಒಂದು ಪ್ರಾಥಮಿಕ ಲಕ್ಷಣ. ನನಗೆ ಇನ್ನೊಂದು ಏನು ಅನ್ಸುತ್ತೆ ಅಂದರೆ, ಭಾಳ ಮುಖ್ಯವಾಗಿದ್ದು ಏನು ಅಂತಂದರೆ, ಕನ್ನಡದ ಅಕ್ಷರಗಳಿಗಿದೆಯಲ್ಲ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯ ಇದೆ. ನೀವು ಜಗತ್ತಿನ ಎಲ್ಲ ಭಾಷೆಗಳ ಅಕ್ಷರಗಳನ್ನು, ವರ್ಣಮಾಲೆಯನ್ನು ತೆಗೆದು ನೋಡಿ, ಲಿಪಿ ಕನ್ನಡದ ಒಂದು ಅಕ್ಷರಗಳನ್ನು ತೆಗೆದು ನೋಡಿ ಅಂತ. ಕನ್ನಡದ ಎಲ್ಲ ಅಕ್ಷರಗಳು ಕೂಡ 52 ಅಕ್ಷರಗಳು ಕೂಡ ಅದು ಒಂದು ಪೂರ್ಣ ಸರ್ಕಲ್ಲು ಅಥವಾ ಸೆಮಿ ಸರ್ಕಲ್ಲು. ಈಗ ಗ ಅಂತೇಳಿ ಬರೀತೀರಿ, ಅದು ನೀವು ಸೆಮಿ ಸರ್ಕಲ್ಲು. ಕ ಅಂತೇಳಿ ಬರೀತೀರಿ, ಅದು ಪೂರ್ಣ ಸರ್ಕಲ್. ಅದು ನಮ್ಮ ಕಣ್ಣು ಕೂಡ ಒಂದು ರೀತಿ ಪೂರ್ಣ ಸರ್ಕಲ್. ಅದು ಹೀಗಾಗಿ ಕನ್ನಡದ ಅಕ್ಷರಗಳು ಭಾಳ ಸುಂದರವಾಗಿ ಕಾಣುತ್ತೆ ಅಂತ. ಎರಡನೇದಾಗಿ ನಾಗತಿಯಲ್ಲಿ ಹೇಳಿದಲ್ಲ, ಪ್ರತಿ ಒಂದು ಅಕ್ಷರಗಳಿಗೂ ಕೈ ಬರಹಗಳಿಗೂ ಕೂಡ ಅದರ ಬರದವನ ಒಂದು ವ್ಯಕ್ತಿತ್ವ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದು ಈ ಪ್ರತಿ ಅಕ್ಷರಗಳನ್ನು ಬರೆಯುವಾಗ ನಾನು ಕ ಬರೀತೇನೆ, ಅವರು ಒಂದು ರೀತಿ ಕ ಬರೀತಾರೆ. ಅದರಲ್ಲಿ ನಾನು ಎಷ್ಟು ಭಿನ್ನನಾಗಿದ್ದೇನೆ ಅಂತ, ಮತ್ತು ಎಷ್ಟು ಭಿನ್ನ ಆಗುವುದರ ಮೂಲಕ ಅಲ್ಲಿ ನಾನು ಕಲೆಯನ್ನು ನಾನು ಅರಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ. ಈಗ ನಾನು ಸೆಲೆಕ್ಟ್ ಮಾಡಿದಂಥ ಎಲ್ಲ ಇದರಲ್ಲಿ ಕೂಡ ನಾನು ನೋಡಿದ್ದೇನೋ ಒಂದು ಸಹಜವಾದಂಥ ಅಕ್ಷರ, ಸುಂದರವಾದಂಥ ಅಕ್ಷರ, ನಂತರ ಕಲಾತ್ಮಕವಾದಂಥ ಅಕ್ಷರ, ಇನ್ನೊಂದು ಪ್ರಯೋಗಶೀಲತೆ. ಈ ಕನ್ನಡದಲ್ಲಿ ನಾವು ತಲಗೊಟ್ಟು ಮತ್ತು ಒತ್ತಕ್ಷರ ಅಂತ ಹೇಳ್ತೀವಿ. ಈ ತಲಗೊಟ್ಟು ಮತ್ತು ಒತ್ತಕ್ಷರ ಅದು ಒಂದು ರೀತಿ ಆಭರಣ ಇದ್ದಾಗೆ ಅಂತ. ಅದನ್ನು ಇಡೀ ಒಂದು ಲಿಪಿಗೆ ಬೇರೆ ಆದಂಥ ಒಂದು ಸ್ವರೂಪವನ್ನು ಕೊಡ್ಬೋದು ಅಂತ. ಹೀಗಾಗಿ ಅಂಥ ಎಲ್ಲ ಪ್ರಯೋಗಗಳನ್ನು ಕೂಡ, ಎಲ್ಲ ಅಂಶಗಳನ್ನು ಕೂಡ ನಾನು ಗಮನಿಸಿದೆ. ಓಕೆ, ಈಗ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಷ್ಟು ಮುಂದುವರಿದೆ ಅಂತ ಹೇಳಿದರೆ, ಪ್ರತಿಯೊಂದಕ್ಕೂ ಕೂಡ ನಾವು ಇಮೇಲ್, SMS ಎಲ್ಲವನ್ನು ಬಳಸ್ತೀವಿ. ನೀವೊಮ್ಮೆ ವಿದೇಶಕ್ಕೆ ಹೋಗಿ ಬರುವಾಗ ಒಂದು ಮಾತನ್ನು ಹೇಳ್ತೀರಿ ಮಾಧ್ಯಮದ ಮುಂದೆ, ಯಾರ ಬಳಿ ಒಂದು ಇಮೇಲ್ ಅಡ್ರೆಸ್ ಇಲ್ವೋ ಒಂದು ಪತ್ರಕರ್ತನೇ ಅಲ್ಲ ಅನ್ನುವಂಥದ್ದು. ಸೊ ನೀವು ಈಗ ಕನ್ನಡಪ್ರಭ ಜವಾಬ್ದಾರಿ, ಜೊತೆಗೆ ಸುವರ್ಣ ನ್ಯೂಸ್ 24/7 ಜವಾಬ್ದಾರಿ, ಅದಿದ್ರೂ ಕೂಡ ಈಗಲೂ ಕೂಡ ಕೈ ಬರಹದಲ್ಲಿ ಎಲ್ಲವೂ ಕೂಡ ನಿಮ್ಮ ಎಲ್ಲ ಅಂಕಣಗಳಿರ್ಬೋದು ಅಥವಾ ಯಾವುದಾದ್ರು ಸ್ಪೆಷಲ್ ಸ್ಟೋರಿ ಇರ್ಬೋದು, ಎಲ್ಲ ಕೈ ಬರಹದಲ್ಲೇ. ಅದು ಹೇಗೆ ನಿಮಗದು ಸಮಸ್ಯೆ ಅನಿಸಲೇ ಇಲ್ವಾ ಇಷ್ಟೊಂದು ಟೆಕ್ನಾಲಜಿ ಇರುವಾಗ? ಇಲ್ಲ, ನನಗೆ ನೀವು ಕಂಪ್ಯೂಟರ್ನಲ್ಲಿ ಬರೀರಿ ಅಂತ ನನಗೆ ಸಮಸ್ಯೆ ಆಗುತ್ತೆ. ಓಕೆ, ನನಗೆ ಕೈ ಬರಹದಲ್ಲಿ ಬರೆಯುವಂಥದ್ದೇ ಭಾಳ ಸುಲಭ ನನಗೆ. ಓಕೆ. ನಂತರ ನಾನು ಎಷ್ಟೋ ಸಲ ಇಮೇಲ್ಗಳಲ್ಲಿಯೂ ಕೂಡ ನಾನು ಒಂದು ಪತ್ರವನ್ನು, ಅಂದರೆ ಒಂದು ಕಾಗದದಲ್ಲಿ ಬರೆದು ಅದನ್ನು ನಾನು ನನ್ನ ಐಫೋನಲ್ಲಿ ಅದರ ಫೋಟೋ ತೆಗೆದು ನಾನು ಅದನ್ನು ಇಮೇಲ್ ಮಾಡ್ತೇನೆ ಅಂತ. ಇಮೇಲಲ್ಲೂ ಕೂಡ ನಾನು ಅಕ್ಷರವನ್ನೇ ನಾನು ಬಳಸುವಂಥದ್ದು ಹೆಚ್ಚು. ಯುಗಾದಿ ಕೈಬರಹ ಸ್ಪರ್ಧೆಯಲ್ಲಿ ಯಾರಿಗೆ ಪ್ರಶಸ್ತಿ ಸಿಗುತ್ತೆ? ಆ ಬಹುಮಾನ ವಿಜೇತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ? ಕಾಯ್ತಾ ಇರಿ ಒಂದು ಪುಟ್ಟ ವಿರಾಮದ ನಂತರ.